ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 3ನೇ ಅಧ್ಯಾಯದ 56ನೆಯ ಮಂತ್ರವನ್ನು ಗಮನಿಸೋಣ. ವಯಂ ಎಂಬ ಈ ಮಂತ್ರದ ಋಷಿ ಬಂಧು, ಸೋಮ ದೇವತೆ, ಗಾಯತ್ರಿ ಛಂದಸ್ಸು, ಷಡ್ಜ ಸ್ವರ. ನಂತರ ಮುಂದಿನ ಮಂತ್ರವು ಸೋಮ ಶಬ್ದದಿಂದ ಈಶ್ವರ ಮತ್ತು ಓಷಧಿ ರಸಗಳು ಎಂಬ ಅರ್ಥಗಳನ್ನು ಪ್ರತಿಪಾದಿಸುತ್ತದೆ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು: ವಯಂ ಮನುಷ್ಯರಾದ ನಾವು, ಸೋಮ ಚರಾಚರ ಜಗತ್ತನ್ನು ಸೃಷ್ಟಿಸುವ ಜಗದೀಶ್ವರನೇ, ಅಥವಾ ರಸಗಳನ್ನು ಉತ್ಪಾದನೆ ಮಾಡುವ ಓಷಧಿ ರಾಜನೆನಿಸಿದ ಸೋಮವು ಅಂದರೆ ಸೋಮಲತೆಯು ವ್ರತೆ, ಸತ್ಯ ಭಾಷಣ ಮುಂತಾದ ಧರ್ಮಾಚರಣೆಯಲ್ಲಿ ತವ ಈಶ್ವರನಾದ ನಿನ್ನ ಅಥವಾ ಓಷಧಿ ರಾಜನಾದ ಸೋಮನ ಮನಃ ಅಂತಃಕರಣದ ಅಹಂಕಾರಾದಿ ವೃತ್ತಿಯನ್ನು ತನೂಷು ವಿಶಾಲ ಸುಖವುಳ್ಳ ಶರೀರಗಳಲ್ಲಿ ಬಿಭ್ರತಃ ಧಾರಣೆ ಮಾಡಿ ಪುಷ್ಟಿಗೊಳಿಸುವವರಾಗಿ ಪ್ರಜಾವಂತಹ ಉತ್ತಮ ಸಂತಾನ ಮತ್ತು ಉತ್ತಮ ರಾಷ್ಟ್ರ ಪ್ರಜೆಗಳನ್ನು ಉಳ್ಳವರಾಗಿ ಸಚೇಮಹಿ ಸರ್ವವಿಧ ಸುಖಗಳನ್ನು ಪಡೆಯೋಣ. ಈ ಮಂತ್ರದ ಭಾವಾರ್ಥವು ಹೀಗಿರುವುದು: ಹೇ ಜಗದೀಶ್ವರ, ನಿನ್ನ ಸತ್ಯಾಚರಣ ರೂಪವಾದ ವ್ರತದಲ್ಲಿ ನಿಷ್ಠರಾಗಿ ವಿಶಾಲ ಸುಖವುಳ್ಳ ಶರೀರಗಳಲ್ಲಿ ಅಂತಃಕರಣದ ಅಹಂಕಾರಾದಿ ವೃತ್ತಿಯನ್ನು ಧರಿಸಿದವರಾಗಿ ಉತ್ತಮ ಪ್ರಜಾವಂತರಾಗಿ ನಾವು ಸರ್ವವಿಧ ಸುಖಗಳನ್ನು ಹೊಂದೋಣ ಎಂಬುದಾಗಿ 1ನೆಯ ರೀತಿಯ ಅನ್ವಯಾರ್ಥ. ಈ ಓಷಧಿ ರಾಜನಾದ ಸೋಮಲತೆಯ ಯಥಾರ್ಥವಾದ ಗುಣವನ್ನು ಅರಿತು ಸೇವಿಸುವುದಕ್ಕಾಗಿ ಸುಖಯುಕ್ತ ಶರೀರಗಳಲ್ಲಿ ಅಂತಃಕರಣದ ಅಹಂಕಾರಾದಿ ವೃತ್ತಿಯನ್ನು ಧರಿಸಿದವರಾಗಿ ಉತ್ತಮ ಪ್ರಜಾವಂತರಾಗಿ ನಾವು ಸದಾ ಸಮಸ್ತ ಸುಖಗಳನ್ನು ಪಡೆಯೋಣ ಎಂಬುದಾಗಿ 2ನೆಯ ರೀತಿಯಾದ ಅನ್ವಯಾರ್ಥ. ಈಶ್ವರನ ಆಜ್ಞೆಯಂತೆ ನಡೆದುಕೊಳ್ಳುವ ಮನುಷ್ಯರು ಶರೀರ ಸುಖ ಮತ್ತು ಆತ್ಮ ಸುಖಗಳನ್ನು ಸದಾ ಪಡೆಯುತ್ತಾರೆ. ಇದೇ ರೀತಿಯಾಗಿ ಸೋಮ ಮುಂತಾದ ಔಷಧಿಗಳನ್ನು ಸೇವಿಸುವವರೂ ಕೂಡ ಅಂತಹ ಸುಖವನ್ನು ಪಡೆಯುತ್ತಾರೆ. ಇತರರಿಗೆ ಆ ಸುಖವಿಲ್ಲ. ಇದು ಈ ಮಂತ್ರದ ಒಟ್ಟು ಭಾವಾರ್ಥವಾಗಿರುವುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.